ಹಾಸನ ಜಿಲ್ಲೆಯ ವಕೀಲರಿಂದ ಸಲ್ಲಿಸಲಾದ ಮನವಿಯನ್ನ ಜಿಲ್ಲಾಧಿಕಾರಿ ಸ್ವೀಕರಿಸಿದ ಘಟನೆಯು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜನರ ಹಕ್ಕುಗಳ ಪರ ಹೋರಾಡುವ ವಕೀಲರ ಮನವಿಯನ್ನೇ ಅಧಿಕಾರಿ ನಿರ್ಲಕ್ಷಿಸಿದರೆ ಸಾಮಾನ್ಯ ನಾಗರಿಕರ ಧ್ವನಿ ಸರ್ಕಾರದ ಕಿವಿಗೆ ತಲುಪುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಮಾಹಿತಿ ಪ್ರಕಾರ ಜಿಲ್ಲೆಯ ವಕೀಲ ಸಂಘದ ಸದಸ್ಯರು ಪೆದ್ದಿಮಠದ ಸ್ವಾಮೀಜಿ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ನೀಡಲು ಹೋದಂತ ಸಂದರ್ಭದಲ್ಲಿ ಡಿಸಿಯವರು ಮನವಿ ಸ್ವೀಕರಿಸದೆ ಅವಮಾನಿಸಿದ್ದಾರೆಂದು ಆರೋಪಿಸಿ ಇಂದು ನಗರದ ಎನ್ಆರ್ ಸರ್ಕಲ್ನಲ್ಲಿ ವಕೀಲರು ಮಾನವ ಸರಪಣಿ ಮಾಡಿ ರಸ್ತೆ ತಡೆದು ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂಥ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ. ಇದು ಅವರ ಉದ್ದಟತನ. ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ಈ ದಿನ ಪ್ರತಿಭಟನೆ ತುಂಬ ಇದೆ. ಮತ್ತು ನಂತರ ನಾವು ಕಾನೂನು ರೀತ್ಯ ಹೋರಾಟವನ್ನು ಜಿಲ್ಲಾಧಿಕಾರಿಯವರ ವಿರುದ್ಧ ಮಾಡಲು ತಯಾರಿದ್ದೇವೆ. ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರೆಗೂ ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಮನವಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಈ ಜಿಲ್ಲಾಧಿಕಾರಿಯವರು ಹಾಸನದಿಂದ ವರ್ಗಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಮಗೆ ಸರಿಯಾದ ಮಾಹಿತಿನ ನೀಡಿಲ್ಲ. ಅವರ ಮಾಹಿತಿ ಪ್ರಕಾರ ದುರ್ವರ್ತನೆ ದುರಂಕಾರ ಅಂತ ನಾವು ತಿಳ್ಕೊಳ್ತೀವಿ. ಮನವಿ ಕೊಟ್ಟು ಈಗ ಹೊರಡ್ತೀವಿ. ಈಗ ಹೊರಡಿ ಆ ಜಿಲ್ಲಾಧಿಕಾರಿ ವರ್ಗಾವಣೆ ಆಗುವವರೆಗೂ ಅಥವಾ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ರೂಪರೇಷೆಗಳು ತಯಾರಾಗ್ತಾಯಿದೆ. ಈ ಘಟನೆಯ ನಂತರ ವಕೀಲ ಸಂಘದ ಸದಸ್ಯರು ನಾವು ಕಾನೂನು ರಕ್ಷಕರು, ನಮ್ಮ ಮಾತನ್ನೇ ಅಧಿಕಾರಿಗಳು ಕೇಳದಿದ್ದರೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವ ಭರವಸೆ ಹೇಗೆ ನೀಡಬಹುದು ಎಂದು ಪ್ರಶ್ನಿಸಿದ್ದಾರೆ. ಸಾಮಾನ್ಯ ನಾಗರಿಕರು ಕೂಡ ಇದೇ ಪ್ರಶ್ನೆ ಎತ್ತಿದ್ದಾರೆ. ಸರ್ಕಾರದ ಕಚೇರಿಗಳು ಜನರ ಸೇವೆಗೆ ಇರುವ ಸ್ಥಳವೋ ಅಥವಾ ಅಧಿಕಾರ ಪ್ರದರ್ಶನದ ವೇದಿಕೆಯಾಗಿದೆಯೋ ಎಂಬ ಆತಂಕ ವ್ಯಕ್ತವಾಗಿದೆ. ವಕೀಲರ ಸಂಘ ನೋಡ್ರಿ, ವಕೀಲರ ಸಂಘ ಇಡೀ ವಕೀಲರ ಸಂಘ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಆದ ನಾವಾಗಿರ್ಬೋದು, ಇಡೀ ನಮ್ಮ ಸೀನಿಯರ್ ವಕೀಲರು ಇದ್ದಾರೆ ರೀ. ಮಧ್ಯಾಹ್ನ 3 ಗಂಟೆವರೆಗೆ ಸ್ಟ್ರೈಕ್ ಮಾಡಬೇಕು ಅಂದರೆ ಮನುಷ್ಯತ್ವ ಬೇಡವೇನ್ರಿ? ಇವರು ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಇವರು ಒಬ್ಬ ಗೌರವ ಕೊಡಬೇಕು ತಾನೆ ಯಾರಿಗೆ? ಇಡೀ ಹಿರಿಯ ವಕೀಲರುಗಳು ಬಂದರೆ ಅವ್ರ ವಿಷಯ ಏನು? ನಮಗೆ ಬೋಧೋದಕ್ಕಲ್ಲ, ನ್ಯಾಯಾಧೀಶರಿಗೆ ಬೋಧೋದಕ್ಕೆ, ನಮಗೆ ಬೋಧೋದಕ್ಕೆ ನಮಗೆ ಅಂತಲ್ಲ. ಹೈಕೋರ್ಟು ಸುಪ್ರೀಂ ಕೋರ್ಟ್ ಲಾಯರ್ ಬಗ್ಗೆ ಮಾತಾಡಿದ್ದಾರೆ, ಜಡ್ಜ್ಗಳ ಬಗ್ಗೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ, ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಕೊಡೋಕೆ ಬಂದರೆ 1 ಗಂಟೆ ನಿಲ್ತೀವಿ. 1 ಗಂಟೆ ಮೇಲೆ ADC ಬರ್ತಾರೆ ಈಚೆಗೆ. 1 ಗಂಟೆ ಯಾರು ಬರಲ್ಲ. ಆಮೇಲೆ ಅಲ್ಲ ರೀ, ನಿಮ್ಗೆ ಏನು ರೀ ಇದಾಗಿರೋದು? ನಾನು ಹೋದ ಒಳಗಡೆ ಅವ್ರ ಗನ್ ಮ್ಯಾನ್ ಬರಬೇಡಿ ಹೇಳಿಕೆ ಅಂದರು. ಆದರೂ ಬರ್ರಿ ಮೇಡಮ್, ಎಂಥದ್ದು ಮನುಷ್ಯತ್ವ ಇಲ್ವ ನಿಮಗೆ ಅಂತ ನಾವು ಕರೆದು ಸಹ ಬರಲಿಲ್ಲ. ಆಮೇಲೆ ನಂತರ ADC ಬಂದರು. ಆದರೆ ನಮ್ಮವರು DC ಇದ್ದಾಗ DC ಅನುಪಸ್ಥಿತಿಲಿ ಮಾತ್ರ ADC ವರ್ಕ್ ಆಗೋದು. DC ಪ್ರೆಸೆಂಟ್ ಇದ್ದರೆ ADC ಕೆಲಸ ಮಾಡೋಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರೂ ಕಾನೂನು ಹೋರಾಟ ನಮ್ಮನ್ನು ಅವ್ರು ಅನ್ಕೊಂಡಿರ್ಬೋದು. ಏನು ಅನ್ಕೊಂತಾರೆ? ನಾನು ಜಿಲ್ಲೆ ಅಧಿಕಾರಿ ಅನ್ಕೊಂಡಿರ್ಬೋದು. ನಾವು ವಕೀಲರು, ನಾವು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಇರೋದು, ನಾವೇನು ಇದ್ರ ಕೆಲಸ ಎಲ್ಲ ಮಾಡ್ತಾ ಇರೋದು. ಈಗ ನಾವು ಬಾರ್ ಕೌನ್ಸಿಲರ್ಗೂ ಹೇಳಿದ್ವಿ, ನಮ್ಮದು ಮೇನ್ ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲು, ಅವರು ಓಕೆ ಅಂದರೆ ಬೆಂಗಳೂರು ಸಂಘದಲ್ಲಿ ಹೇಳಿದ್ವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ. ಇವತ್ತು ಇಡೀ ಜಿಲ್ಲೆ ಬಾಯ್ಕಟ್ಟು ವಕೀಲರುಗಳೆಲ್ಲ ನಾವು ಹೊರಳಿದ್ದೀವಿ. ಇವತ್ತು
ಯಾಕೆ ಅಂದರೆ ಉದ್ದೇಶ ಇಷ್ಟೇ, ಈ ದುರ್ವರ್ತನೆ ಇವರು ನೋಡ್ರಿ, ಈ ಜಿಲ್ಲೆ ಒಳಗೆ ಮುಖ್ಯವಾಗಿ ಕೆಲಸ ಮಾಡಬೇಕಾದ ಒಬ್ಬ ಅಧಿಕಾರಿ ಇವರು ನಡವಳಿಕೆ ಇದೆಯಲ್ರಿ, ಆ ದೇವಸ್ಥಾನ ಆಡಳಿತ ಅಲ್ಲಿ ಪರಿಹಾರ ಕೊಡೋಕೆ ಆಗದವ್ರು ಪರವಾಗಿಲ್ಲ, ಇವ್ರ ಯೋಗ್ಯತೆ ಎಲ್ಲ ಗೊತ್ತಾಗುತ್ತೆ. ಆ ದೇವಸ್ಥಾನ ಸುತ್ತಮುತ್ತವ ಜನಸಾಮಾನ್ಯರು ಒಂದು ತಿಂಗಳು ಅನುಭವಿಸ್ತಾರಲ್ಲ ಶಿಕ್ಷೆ, ಅದಕ್ಕಿಂತ ಬೇಕೇನ್ರಿ ಇವ್ರ ಯೋಗ್ಯತೆಗೆ? ಆ ಪರಿಹಾರ ಕೊಡದ ಹೋದ್ರೆ ಇವ್ರ ಮನುಷ್ಯತ್ವ ಇದೆಯಾ? ನಮಗಿನ್ನಲ್ಲಿ ನಾವೇ ವಕೀಲರು ಬಂದರೆ ಹಿಂಗೆ, ಜನಸಾಮಾನ್ಯ ರೈತ ಬಂದ್ರೆ ಹೆಂಗ್ರಿ? ನಮ್ಮ ಅದಲ್ದಲ್ಲೇ ನಮ್ಮ ಹೈಕೋರ್ಟ್ ರಿಜಿಸ್ಟರ್ ಫೋನ್ ಮಾಡಿದ್ದಾರೆ ಇವ್ರಿಗೆ, ಏನಮ್ಮ ನಿನ್ನ ವರ್ತನೆ ಇದು, ಯಾರನ್ನು ಒಪ್ಪೋದಿನ್ರಿ? ನೋಡಿದ್ದು ವೆಲ್ಫೇರ್ ಸ್ಟೇಟ್ ರೀ, ಇವು ಅಮ್ಮನ ಸ್ಟೇಟ್ ಅಲ್ಲ, ಇದು ಕಲ್ಯಾಣ ರಾಜ್ಯ. ಪ್ರತಿಯೊಬ್ಬ ನಾಗರಿಕ ಬಂದ್ರೂ ಮನವಿ ಸಲ್ಲಿಸಿ ಇಸ್ಕೋಬೇಕು. ಯಾಕೆಂದರೆ ಇದು ಸಂವಿಧಾನದ ಉದ್ದೇಶ ಅದು. ಇವ್ರ ವರ್ತನೆ ಏನ್ರಿ? ಇವರು ಅಲ್ಲಿ ನಾವು ಬರ್ತಾ ಇದ್ದೀವಿ, ನಾವು ಬಂದಿದ್ರು ಕಾಫಿ ಟೀ ಇದು ತಿಂಡಿ ಇದೇನು ರೀ? ಮನುಷ್ಯತ್ವೇನ್ರಿ? ಸಾಯ್ತಾ ಅವ್ರ ಜನ ಹೊರಗಡೆ, ನಾವು ಫೀಲಿಂಗ್ಸ್ ಇಲ್ಲ ಇಂಥವ್ರಿಗೆ. ನಾವು ಇಲ್ಲಿ ಇರಕ್ಕೆ ಬಿಡೋಕ್ಕಾಗುತ್ತಾ ಜಿಲ್ಲೆಯಲ್ಲಿ?